ಸಿಎಂ ಸಿದ್ದರಾಮಯ್ಯ ಈಗ ರೆಕಾರ್ಡ್ ರಾಮಯ್ಯ ಆಗಿದ್ದಾರೆ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಇವತ್ತಿಗೆ ಸಿಎಂ ಸಿದ್ದರಾಮಯ್ಯನವರು ಈಗ ಮುರಿದಿದ್ದಾರೆ. 2793 ದಿನಗಳ ಕಾಲ ಸುದೀರ್ಘ ಆಡಳಿತ ನಡೆಸಿದಂತಹ ಸಿದ್ದು, 16 ಭಾಗ್ಯಗಳ ಸರದಾರ ನಮ್ಮ ಸಿದ್ದರಾಮಯ್ಯ, 45 ವರ್ಷಗಳಿಂದಲೂ ಇದ್ದ ದಾಖಲೆಯನ್ನ ಟಗರು ಈಗ ಮುರಿದಿದೆ. ಸಿದ್ದು ತವರು ಸಿದ್ದರಾಮನ ಹುಂಡಿಯಲ್ಲಿ ಸೆಲೆಬ್ರೇಷನ್ ಬಲು ಜೋರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಿದ್ದರಾಮನ ಹುಂಡಿ ಜನತೆಗೆ ಇವತ್ತೇ ದೀಪಾವಳಿ. ಆಳ್ವಿಕೆ ಮಾಡಿದಂತಹ ಡಿ ದೇವರಾಜು ಅರಸು ಅವರ ದಾಖಲೆಯನ್ನ ಈಗಿನ ಸಿಎಂ ಸಿದ್ದರಾಮಯ್ಯನವರು ಮುರಿದಿರುವಂತದ್ದು. ಅವರ ಹುಟ್ಟೂರಿನಲ್ಲಿ ಈಗ ನಾವಿದ್ದೇವೆ. ಅವರ ಹುಟ್ಟೂರಿನಲ್ಲಾದಂತಹ ಸಿದ್ದರಾಮಯ್ಯನ ಹುಂಡಿನಲ್ಲಿ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ಇಲ್ಲಿರುವಂತಹ ಜನರು ಅಂದ್ರೆ ಅವರ ಅಭಿಮಾನಿಗಳು, ಸಾಕಷ್ಟು ಅಭಿಮಾನಿಗಳು ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅವರ ತವರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಮತ್ತೆ ಅವರ ಕಾರ್ಯಕರ್ತರು ಸಾಕಷ್ಟು ಸಂಭ್ರಮ ಪಟ್ಟರು. ಈಗ ಅವರ ಹುಟ್ಟೂರಿನಲ್ಲಿ ಕೂಡ ಅವರ ಸಹಪಾಠಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು ಎಲ್ಲರೂ ಕೂಡ ಸಂಭ್ರಮ ಪಡ್ತಿದ್ದಾರೆ. ಈಗ ಅವರ ಜೊತೆಯಲ್ಲಿ ಓದಿದ್ದಂತಹ ಅವರೀಗ ಅವರ ಸ್ನೇಹಿತರು ಕೂಡ ಈಗ ನಮ್ಮ ಜೊತೆ ಸಿದ್ದರಾಮಯ್ಯ ಹುಂಡಿನ ಗ್ರಾಮಸ್ಥರು ಕೂಡ ಅವರ ಸ್ನೇಹಿತರು. ಅವರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸರ್, ಈಗ ಸಿದ್ದರಾಮಯ್ಯನವರು ನಿಮ್ಗೆ ಯಾವಾಗಿಂದ ಗೊತ್ತು ಸರ್? ಇಬ್ರು ನೀವು ಜೊತೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ. ಸಿದ್ದರಾಮಯ್ಯನವರು ಹುಟ್ಟುತ್ತಮಿಂದು ಒಂದೇ ಪಕ್ಕದ ಮನೆ. ಅವರು ಹುಟ್ಟುತ್ತಮಿಂದು ನಾವು ಒಂದು ಜೊತೆಲೇ ಇದ್ದು ಎಲ್ಲಾ ತರಕ್ಕೂ ಭಾಗಿಯಾಗಿ ಅವ್ರ ಜೊತೆಲಿ ಒಡನಾಟ ಮಾಡಿವಿ. ಹಿಂದೆ ಅವರು ಏನ್ ಮಾಡ್ತಿದ್ರು, ಎಮ್ಮೆ ಮೇಯಿಸಿದ್ರು, ದನ ಮಾಯ್ತಿದ್ರು, ಆರಂಭ ಮಾಡ್ತಿದ್ರು. ಕೊನೆಯಲ್ಲಿ ಸ್ಕೂಲ್ ಸೇರ್ಕೊಂಡ್ರು. ಸ್ಕೂಲ್ನ ಸೇರಿದಾಗ ಅವರ ಬುದ್ಧಿವಂತಿಕೆ ನೋಡಿ ರಾಜಪ್ಪನವರು 1ನೇ ಕ್ಲಾಸ್ನ 5ನೇ ಕ್ಲಾಸ್ಗೆ ಹಾಕ್ಬಿಟ್ರು. ಬಹಳ ಬುದ್ಧಿವಂತರು ಅವರು. ಓದ್ಬೇಕಾದ್ರೆ ರ್ಯಾಂಕ್ ಸ್ಟೂಡೆಂಟ್ ಯಾವಲ್ಲ ಅಷ್ಟೇ ಅವರು ಬಹಳ ಬುದ್ಧಿವಂತರು, ಯಾರಿಗೂ ದಕ್ತವರಲ್ಲ. ಹೀಗಾಗಿ ಬಂದು 83ರಲ್ಲಿ ಅವರು ಲಾಯರ್ಗೆ ಓದ್ತಾ ಲಾಯರ್ ಕೆಲಸ ಬಿಟ್ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಏನಾಯ್ತು, ನಾವು ಬೇರೆ ಹೊರಗಡೆ ಹೋಗಿ ಕೇಳಿಲ್ಲಪ್ಪ, ನೀನು ನಿನಗೆ ರಾಜಕೀಯ ಬೇಡ ಕಣೆ, ಲಾಯರ್ ಆಗು, ರಾಜಕೀಯ ಆಗಲ್ಲ, ರಾಜಕೀಯ ಹೋಗಲೇಬೇಕು ಅನ್ನುವಂತ ಹಠ ಮಾಡಿದ್ರು. ಆಗ 83ರಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬಂದು ಆಗ ಬಹಳ ಅವಕಾಶ, ಜನಗಳು ಬಹಳ ಒಳ್ಳೆ ಎಲ್ಲ ವರ್ಗದವರು ಬಂದು ಓಟ್ ಹಾಕಿ ಒಳ್ಳೇದು ಮಾಡಿದ್ರು. ಕೊನೆಯಲ್ಲಿ ಬತ್ತ ಏನಾಯ್ತು, ರಾಜಕಾರಣದಲ್ಲಿ ಬಹಳ ತುಂಬಾ ಇದಾಗೋಯ್ತು ಅವ್ರಿಗೆ. ಆಗ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಅವರು ಪಶುಸಂಗೋಪನಾ ಮಂತ್ರಿ ಆಗಿದ್ರು, ಆಮೇಲೆ ಸಾರಿಗೆ ಮಂತ್ರಿ ಆಗಿದ್ರು. ಇನ್ನು